ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಚಂದು ಓಮ್ ಕಿಚನ್ 401. ಇವತ್ತು ನಾನು ಒಂದು ಎಗ್ಗಲ್ಲಿ ಒಂದು ರೆಸಿಪಿ ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಎಗ್ ರೆಸಿಪಿಗೆ ಏನೇನು ಬೇಕು ಅಂದರೆ, ಇದು ಒಂದು ಸ್ನ್ಯಾಕ್ಸ್ ಥರನೇ, ಬಟ್ ಇದರಲ್ಲಿ ಪ್ರೋಟೀನ್ಸು ಜಾಸ್ತಿ ಇರುತ್ತೆ ಅಷ್ಟೇ. ಇವಾಗ ನಾವು ನೋಡಿ ಎಗ್ ತಗೊಂಡಿದ್ದೀವಿ, ಒಂದು 5 ಎಗ್ ತಗೊಂಡಿದ್ದೀವಿ, ಕಾನ್ ತಗೊಂಡಿದ್ದೀವಿ, ಒಂದು ಬಟ್ಲಷ್ಟು ಕಾನು, ಸಾಲ್ಟು, ಸ್ವಲ್ಪ ಮೈದಾ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಗ್ರೀನು, ಯೆಲ್ಲೋ, ರೆಡ್ ಕ್ಯಾಪ್ಸಿಕಮ್ಸು 3, ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತು 2 ಆಲೂಗಡ್ಡೆನ ತಗೊಂಡಿದ್ದೀನಿ. ಆಲೂಗಡ್ಡೆನ ನೋಡಿ ಫಸ್ಟೇ ತುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಇವಾಗ ಅದನ್ನು ನೀರಿಂದ ಎತ್ಕೊಂಡಿದ್ದೀನಿ. ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ ಎಗ್ ಹಾಕ್ಕೊಳ್ಳೋಣ. 5 ಎಗ್ ತಗೊಂಡಿದ್ದೀವಿ, 5 ಎಗ್ಗು ಹಾಕ್ಕೊಳ್ಳೋಣ. ಐದು ಎಗ್ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೇನೇನೆ ಈರುಳ್ಳಿ ನಾವು ಸಣ್ಣಗೆ ಹಚ್ಕೊಂಡಿದ್ದೀವಿ. ಈರುಳ್ಳಿ ಕೆಲವ್ರು ಹಾಕ್ಕೊಂತಾರೆ, ಕೆಲವ್ರು ಹಾಕ್ಕೊಳಲ್ಲ, ಬಟ್ ನಾನು ಈರುಳ್ಳಿ ಹಾಕ್ಕೊಂತ ಇದ್ದೀನಿ. ಮತ್ತೆ ಆಲೂಗಡ್ಡೆ ಚೆನ್ನಾಗಿ ತೊಳೆದು, ಇದರಲ್ಲಿ ಇರುತ್ತಲ್ವ ಬೆಳ್ಳಗೆ ಬರುತ್ತಲ್ಲ ಒಂಚೂರು, ಅದನ್ನೆಲ್ಲ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ತೆಗೆದುಬಿಟ್ಟು ಆಮೇಲೆ ಎತ್ಕೋಬೇಕಾಗುತ್ತೆ. ಇವಾಗ ನೋಡಿ ಕ್ಯಾಪ್ಸಿಕಮ್, ಯೆಲ್ಲೋ, ರೆಡ್, ಗ್ರೀನ್ 3 ಹಾಕೊಳ್ಳೋಣ. ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಆ್ಯಂಡ್ ಗ್ರೀನ್ ಕ್ಯಾಪ್ಸಿಕಮ್. ನೋಡಿ ಜೋಳ ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ಬೇಕಾದ್ರೆ ಹಾಕೊಳ್ಳೋಣ. ಜೋಳ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ. ಪೆಪ್ಪರ್ ಪೌಡರ್ ಸ್ವಲ್ಪ, ಖಾರಕ್ಕೆ ಪೆಪ್ಪರು ಮತ್ತು ಹಸಿಮೆಣಸಿನ್ಕಾಯಿ ಅಷ್ಟೇ ಉಪಯೋಗಿಸಿದ್ದೀವಿ. ಮತ್ತು ಇದು ಮೈದಾ ಸ್ವಲ್ಪ ಅಷ್ಟೇ ಹಾಕ್ಕೊತ ಇದ್ದೀವಿ. ಇದನ್ನು ಚೆನ್ನಾಗಿ ನಾವು ಇವಾಗ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಇದು ಏನು ರೆಸ್ಟ್ ಮಾಡೋದು ಏನು ಬೇಡ, ಇಮ್ಮಿಡಿಯೇಟ್ ಆಗಿ ಮಾಡಿಕೊಂಡು ತಿನ್ಬೋದು ಇದನ್ನ. ನೋಡಿ ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಪರ್ಫೆಕ್ಟಾಗಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ತವಾ ಇಟ್ಕೊಂಡಿದ್ದೀವಿ. ಇವಾಗ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಮಾಡ್ಕೊಳ್ಳೋಣ ಆಯಿಲು. ಸಾಕು. ಇವಾಗ ಇದ್ರ ಮೇಲೆ ನಾವು ಸ್ವಲ್ಪ ಮಂದಕ್ಕೆ ಹಾಕೋಬೇಕಾಗುತ್ತೆ. ಇದು ನೋಡಿ ಈ ತರ ಸ್ವಲ್ಪ ಮಂದಕ್ಕೆ ಹಾಕೊಂಡು ಒಂದು 10 ನಿಮಿಷ ಒಂದ್ ಕಡೆ, ಇನ್ನೊಂದು 10 ನಿಮಿಷ ಒಂದ್ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಲಿ. ಇವಾಗ ಬೇಯ್ತಾ ಇದೆ. ಬೇಯಲಿ ಹಾಗೇನೆ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಒಂದ್ ಕಡೆ ಬೇಯ್ತಾ ಇದೆ, ಹಾಗೆ 2 ಕಡೆ ಒಂದು 10 ನಿಮಿಷ ಬೇಯಿಸ್ಕೊ. 10 ನಿಮಿಷ ಬೇಡ, ಒಂದು 8 ನಿಮಿಷ ಬೇಯಲಿ. ನೋಡಿ 2 ಕಡೆ ನಾವು
ಬೇಯಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಏನಾಗಲ್ಲ, ಒಳಗಡೆ ಆಲೂಗಡ್ಡೆ ಎಲ್ಲ ನಾವು ಕ್ಲೀನಾಗಿ ಚಿಕ್ಕದಾಗಿ ತುರ್ಬಿರೋದ್ರಿಂದ ಫುಲ್ಲು ಬೆಂದಿರುತ್ತೆ. ಇದ್ರ ಮೇಲೆ ನಾವು ಸ್ವಲ್ಪ ಬೆಣ್ಣೆ ಹಾಕ್ಕೋಬೋದು, ಬಟ್ ಬೆಣ್ಣೆ ಬೇಡ ಅಂತಿದ್ದಾನೆ ನನ್ನ ಮಗ, ಅದಕ್ಕೆ ಬೆಣ್ಣೆ ಹಾಕಲ್ಲ ನಾನು. ಈಗೇನೆ ಸರ್ವ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಬಂದಿದೆಯಲ್ವಾ? ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ದಪ್ಪ ಪೀಸ್ ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೋಬೋದು. ತುಂಬ ಹೆಲ್ತಿಯಾಗಿರುತ್ತೆ. ಆಹಾ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ. ಒಂದು ಸ್ವಲ್ಪ ತಿಂದು ನೋಡೋಣ. ಪರ್ಫೆಕ್ಟಾಗಿ ಬಂದಿದೆಯಲ್ಲ. ಪರ್ಫೆಕ್ಟಾಗಿ ಬಂದಿದೆ, ಗೊತ್ತಾಗ್ತಿದ್ಯಾ? ಇಷ್ಟೇ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಪೀಸು ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಟೇಸ್ಟ್ ನೋಡ್ತಾ ಇದ್ದೀನಿ. ಇದು ಸೂಪರ್ ಆಗಿದೆ. ಮಾಡ್ಕೊಳ್ಳಿ ನೀವು. ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲು. ಓಕೆ, ಬಾಯ್ ಬಾಯ್.